ಮಂಡ್ಯದ ಗ್ರಾಮವೊಂದರ ಹಾಲಿನ ಡೈರಿಯಲ್ಲಿ ಹೈ ಡ್ರಾಮವೇ ನಡೆದಿದೆ. ಹಾಲಿಗೆ ನೀರನ್ನ ಬೆರೆಸಿ ಕಳ್ಳಾಟವಾಡ್ತಾ ಇದ್ದಂತಹ ವ್ಯಕ್ತಿಗೆ ತರಾಟೆಗೆ ತೆಗೆದುಕೊಳ್ಳಲಾಗಿದೆ. ಮದ್ದೂರಿನ ಕಡಿಲು-ವಾಗಿಲು ಗ್ರಾಮದ ಹಾಲಿನ ಡೈರಿಯಲ್ಲಿ ನಡೆದಿರುವಂತಹ ಹೈ ಡ್ರಾಮಾ. ಕರೆಕ್ಟಾಗಿ ಹಾಲು ಕರ್ಕೊಂಡು ತೆಗೆದುಕೊಂಡು ಬಂದು ಹಾಕಿ ಅಂತಂದ್ರೆ ಹಾಲಿಗೆ ಇವರಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹೆಚ್ಚಿಸ್ಕೊಂಡು ಬಂದು ತಗೊಂಡ್ಬಂದು ಡೈರಿಗೆ ಹಾಕ್ತಾ ಇದ್ದಾರಂತೆ. ಮದ್ದೂರಿನ ಕಡಿಲು-ವಾಗಿಲು ಗ್ರಾಮದ ಹಾಲಿನ ಡೈರಿಯಲ್ಲಿ ನಡೆದಿರುವಂತಹ ಹೈ ಡ್ರಾಮಾ. ಕಡಿಲು-ವಾಗಿಲು ಗ್ರಾಮದ ಬಿಎಂಸಿ ಕೇಂದ್ರ ರದ್ದು ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ಬಿಎಂಸಿ ಕೇಂದ್ರ ರದ್ದು ಆದೇಶಕ್ಕೆ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೀರು ಬೆರೆಸಿದ ಕಾರ್ಯದರ್ಶಿ ವಜಾಕ್ಕೆ ಗ್ರಾಮಸ್ಥರು ಪಟ್ಟು ಹಿಡಿದಿದ್ದಾರೆ. ವೈರಲ್ ಆಗಿತ್ತು ಹಾಲಿಗೆ ನೀರು ಬೆರೆಸ್ತಾ ಇರುವಂತಹ ವಿಡಿಯೋಗಳು. ವೈರಲ್ ಬಳಿಕವೂ ಆಡಳಿತ ಮಂಡಳಿ ಕ್ರಮ ಇಲ್ಲದೆ ಇದ್ದಕ್ಕೆ ಗರಂ ಆಗಿದ್ದಾರೆ ಊರಿನ ಜನರು. ಹಾಲಿನ ಡೈರಿ ಮುಂದೆ ಗ್ರಾಮಸ್ಥರು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಈ ಪ್ರತಿಭಟನೆ ನಡೆಯುವಂತಹ ಸಂದರ್ಭದಲ್ಲಿ ಈ ಕಾರ್ಯದರ್ಶಿ ಶಿವರಾಜು ಅವರು ಹಲ್ಲೆಯನ್ನ ಮಾಡಿದ್ದಾರೆ. ವೆಂಕಟರಾಮು ಮೇಲೆ ಹಲ್ಲೆಯನ್ನ ನಡೆಸಿ ದೌರ್ಜನ್ಯವನ್ನ ಎಸಗಿದ್ದಾರೆ. ಶಿವರಾಜು ಸೇರಿ ಸಂಬಂಧಿಕರ ವಿರುದ್ಧ ಪೊಲೀಸರಿಗೆ ದೂರನ್ನ ನೀಡಲಾಗಿದೆ. ಯಾರೋ ಮಾಡಿದ ತಪ್ಪಿಗೆ ಹಾಲಿನ ಡೈರಿಯನ್ನೇ ಮುಚ್ಚಿಬಿಟ್ರೆ ಈ ಊರಲ್ಲಿ ಇರುವಂಥವ್ರು ಏನು ಮಾಡ್ತಾರೆ? ಎಲ್ಲಿಗೆ ಹೋಗಿ ಈ ಹಾಲನ್ನು ಹಾಕ್ತಾರೆ? ನೋಡಿ ಪಾಪ ರೈತರು ತಂಪಾಡಿಗೆ ತಾವು ಹಾಲು ಕರ್ಕೊಂಡು ಬಂದು ಅದಕ್ಕೆ ಹಾಲು ಬೆರೆಸಿದೆ ತೆಗೆದುಕೊಂಡು ಬಂದು ಡೈರಿಗೆ ಹಾಕಿರ್ತಾರೆ. ಈ ಡೈರಿಯಲ್ಲಿ ಕೆಲಸ ಮಾಡ್ತಾ ಇರುವಂತಹವರು ತಮ್ಮ ಖತರ್ನಾಕ್ ಐಡಿಯಾವನ್ನು ಉಪಯೋಗಿಸಿ ತಮಗೆ ಎಷ್ಟು ಬೇಕು ಅಷ್ಟು ಈ ಹಾಲಿಗೆ ನೀರನ್ನು ಬೆರೆಸ್ತಾ ಇರುವಂತಹ ದೃಶ್ಯಾವಳಿಗಳು ವೈರಲ್ ಆಗಿದೆ. ಹಾಲಿಗೆ ನೀರು ಬೆರೆಸ್ತಾ ಇದ್ದಂತಹ ವ್ಯಕ್ತಿಗೆ ಗ್ರಾಮಸ್ಥರು ಸರಿಯಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಈ ಇಡೀ ಊರಿಗೆ ಇದೀಗ ಈ ಒಂದು ಹಾಲಿನ ಡೈರಿ ಇಲ್ಲದೆ ಹೋದರೆ ಎಷ್ಟು ಸಮಸ್ಯೆ ಆಗುತ್ತೆ ಅನ್ನೋದನ್ನು ಅವರು ಮನವರಿಕೆ ಮಾಡಿಕೊಳ್ಬೇಕಾಗಿತ್ತು. ಆದರೆ ಅವರಿಗೇನು ದುಡ್ಡು ಮಾಡುವಂತಹ ದುರಾಸೆ. ಹಾಗಾಗಿ ಈ ಒಂದು ಹಾಲಿಗೆ ನೀರನ್ನು ಬೆರೆಸಿ ಕಳ್ಳಾಟವನ್ನು ಮಾಡ್ತಾ ಇದ್ದಾರೆ. ಎಸ್ಎನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ರಾಘವೇಂದ್ರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮ್ಮ ಪ್ರತಿನಿಧಿ ರಾಘವೇಂದ್ರ, ಈ ಹಾಲಿಗೆ ನೀರನ್ನ ಬೆರೆಸ್ತಾ ಇರುವಂತಹ ವ್ಯಕ್ತಿ ಯಾರು? ಮತ್ತೆ ಆ ಒಂದು ವಿಡಿಯೋ ವೈರಲ್ ಆದ ಮೇಲೂ ಕೂಡ ಯಾಕೆ ಕ್ರಮವನ್ನ ತೆಗೆದುಕೊಂಡಿಲ್ಲ? ಊರಿನ ಗ್ರಾಮಸ್ಥರು ಈಗ ಏನ್ ಹೇಳ್ತಾ ಇದ್ದಾರೆ? ಎಸ್ ರಮ್ಯಾ, ಏನು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಕಡಿಲು ಗ್ರಾಮದಲ್ಲಿ ಕೆಲ ತಿಂಗಳ ಹಿಂದೆ ಏನು ಆ ಕಡಿಲು ಗ್ರಾಮದ ಹಾಲಿನ ಡೈರಿಯಲ್ಲಿ ಇದ್ದಂತ ಕಾರ್ಯದರ್ಶಿ ಏನು ಶಿವರಾಜ್ ಇದ್ದ ಈತ ಹಾಲಿಗೆ ನೀರನ್ನ ಬೆರೆಸ್ತಿರುವಂತಹ ಒಂದು ಪ್ರಕರಣ ಬೆಳಕಿಗೆ ಬಂದಿತ್ತು. ಅದು ಕೂಡ ಸಿಸಿಟಿವಿಯಲ್ಲಿ ಕೂಡ ದಾಖಲಾಗಿತ್ತು. ಆ ಒಂದು ವಿಡಿಯೋ ವೈರಲ್ ಆಗಿ ಈ ಬಗೆಯಾಗಿ ಅಲ್ಲಿನ ಗ್ರಾಮಸ್ಥರು ಕೂಡ ಇವನ ಏನು ಕಾರ್ಯದರ್ಶಿ ಶಿವರಾಜ್ ವಿರುದ್ಧ ದೂರನ್ನ ಕೊಟ್ಟಿದ್ರು. ಈ ಬಗೆಯಾಗಿ ಮನ್ಮೂಲ್ ಆಡಳಿತ ಮಂಡಳಿ ಆತನನ್ನು ವಜಾ ಮಾಡುವ ಬದಲು ಅಲ್ಲಿದ್ದಂತ ಏನು ಬಿಎಂಸಿ ಘಟಕವನ್ನೇ ಸ್ಥಳಾಂತರ ಮಾಡ್ಲಿಕ್ಕೆ ಮುಂದಾಗಿತ್ತು. ಈ ಬಿಎಂಸಿ ಘಟಕ ಏನಿತ್ತು, ಈ ಬಿಎಂಸಿ ಘಟಕ ಸ್ಥಳಾಂತರ ಮಾಡೋದ್ರಿಂದ ಅಲ್ಲಿನ ರೈತರಿಗೆ ಸಾಕಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿ ಆ ಒಂದು ಗ್ರಾಮದ ಗ್ರಾಮಸ್ಥರು ಇದೀಗ ಏನು ಡೈರಿ ಮುಂದೆ ಈ ಒಂದು ಏನು ಬಿಎಂಸಿ ಘಟಕ ಇದೆ, ಚಿಲ್ಲಿಂಗ್ ಸೆಂಟರ್ ಇದೆ, ಇದನ್ನು ಯಾವುದೇ ಕಾರಣಕ್ಕೂ ಕೂಡ ಸ್ಥಳಾಂತರ ಮಾಡಬಾರ್ದು, ಇದರಿಂದ ರೈತರಿಗೆ ತೊಂದರೆ ಆಗುತ್ತೆ. ಮೊದಲು ಈ ಮನ್ಮೂಲ್ನವರು ಈ ಅವ್ಯವಹಾರ ನಡೆಸಿದಂತ ಕಾರ್ಯದರ್ಶಿ ಶಿವರಾಜ್ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಇವತ್ತು ಡೈರಿ ಮುಂದೆ ಪ್ರತಿಭಟನೆಯನ್ನ ಮಾಡ್ತಾರೆ. ಈ ಸಂದರ್ಭದಲ್ಲಿ ಶಿವರಾಜು ಕುಟುಂಬ ಏನಿದೆ ಅವರು ವೆಂಕಟರಾಮು ಎಂಬ ಯುವಕನ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಗ್ರಾಮದಲ್ಲಿ ಒಂದು ಬಿಗುವಿನ ವಾತಾವರಣ ಇರುವಂತದ್ದು. ಯಾಕೆಂದ್ರೆ ಎಲ್ಲೋ ಒಂದು ಕಡೆ ಅವ್ಯವಹಾರ ನಡೆಸಿದಂತ ಡೈರಿ ಕಾರ್ಯದರ್ಶಿ ಶಿವರಾಜುವನ್ನು ರಕ್ಷಣೆ ಮಾಡ್ಲಿಕ್ಕೆ ಮನ್ಮೂಲ್ ಮುಂದಾಗಿದ್ಯಾ ಅನ್ನೋ ಪ್ರಶ್ನೆಗಳು ಕೂಡ ಅಲ್ಲಿನ ಗ್ರಾಮಸ್ಥರು ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಏನು ಅವ್ಯವಹಾರ ಮಾಡಿದಂತ ವ್ಯಕ್ತಿಯನ್ನ ವಜಾ ಮಾಡುವ ಬದಲು ಅಲ್ಲಿದ್ದಂತ ಬಿಎಂಸಿ ಘಟಕವನ್ನೇ ಸ್ಥಳಾಂತರ ಮಾಡ್ಲಿಕ್ಕೆ ಮುಂದಾಗಿದ್ದು ನಿಜಕ್ಕೂ ಕೂಡ ಅಲ್ಲಿನ ಗ್ರಾಮಸ್ಥರಿಗೆ ಆಕ್ರೋಶವನ್ನು ತಂದಿದೆ. ಹಾಗಾಗಿ ಈ ಒಂದು ಪ್ರತಿಭಟನೆಯನ್ನು ಮಾಡಿದ ಸಂದರ್ಭದಲ್ಲಿ ಈ ರೀತಿಯಾಗಿ ಮತ್ತೆ ಆತನ ಕುಟುಂಬದ ದೌರ್ಜನ್ಯ ಎಸಗಿರೋದು ನಿಜಕ್ಕೂ ಕೂಡ ಒಂದು ರೀತಿ ದುರ್ದೈವ. ಹಾಗಾಗಿ ಈತನ ವಿರುದ್ಧ ಕ್ರಮ ಆಗ್ಬೇಕು ಅಂತ ಹೇಳಿ ಈಗ ಗ್ರಾಮಸ್ಥರು ಕೂಡ ತಮ್ಮ ಆಕ್ರೋಶವನ್ನ ಹೊರ ಹಾಕ್ತಿರುವಂತದ್ದು. ರಮ್ಯಾ, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.